ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣೀಸ್ ಬ್ಯೂಟಿ ಝೋನ್. ಇವತ್ತು ನಾವು ಮಾತಾಡ್ತಾ ಇರೋ ಕಾನ್ಸೆಪ್ಟು ಹೇರ್ ಎಕ್ಸ್ಟೆನ್ಷನ್ ಬಗ್ಗೆ. ನನ್ನ ಕ್ಲೈಂಟಿಗೆ ಹೇರ್ ಎಕ್ಸ್ಟೆನ್ಷನ್ ಬೇಕು ಆ್ಯಂಡ್ ಅವ್ರಿಗೆ ಕಲರಿಂಗ್ ಬೇಕು ಆ್ಯಂಡ್ ಹೇರ್ ಬೊಟಾಕ್ಸ್ ಕೂಡ ಬೇಕು. ಹಾಗಾಗಿ ಇದು ನಾವು 2 ಡೇಸ್ ಪ್ರಾಸೆಸ್ ಮಾಡಬೇಕಾಯಿತು. ಫಸ್ಟ್ ಡೇ ನಾವು ಅವ್ರಿಗೆ ಹೇರ್ ಕಲರಿಂಗ್ ಮಾಡಿ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿದ್ವಿ. ಇಟ್ ವಿಲ್ ಟುಕ್ ಆಲ್ಮೋಸ್ಟ್ 6 hours ತೊಗೋತು ನಮಗೆ ಈ ಪ್ರಾಸೆಸ್ ಆಗೋಕ್ಕೆ. ಬಿಕಾಸ್ ಅವ್ರ ಹೇರ್ ಕಂಪ್ಲೀಟ್ಲಿ ಮೆಹಂದಿ ಹಾಕ್ಕೊಂಡಿದ್ರು. ಮೆಹಂದಿ ಹಾಕ್ಕೊಂಡವ್ರಿಗೆ ಯೂಶ್ವಲಿ ಕಲರಿಂಗು ಅಷ್ಟು ಬೇಗ ಹಿಡಿಯಲ್ಲ, ಹಾಗಾಗಿ ಟೈಮ್ ತೊಗೊಳುತ್ತೆ. ಮೆಹಂದಿ ಹಾಕಿದ್ಮೇಲೆ ಹೇರ್ ತುಂಬ ಡ್ರೈ ಆಗಿರೋದ್ರಿಂದ ಅವ್ರು ಬೊಟಾಕ್ಸ್ ಪ್ರಿಫರ್ ಮಾಡಿದ್ರು. ನೋಡಿ, ಇದು ಆಫ್ಟರ್ ಬೊಟಾಕ್ಸ್ ರಿಸಲ್ಟು ಸಿಲ್ಕಿ ಸ್ಮೂತಾಗಿ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ಡೇ ಹೇರ್ ಎಕ್ಸ್ಟೆನ್ಷನ್ ಹಾಕಬೇಕಿತ್ತು. ಇದು ಒರಿಜಿನಲ್ ಹ್ಯೂಮನ್ ಹೇರ್. ಇವಾಗ ಅವ್ರ ಹೇರ್ ಆಲ್ರೆಡಿ ನಾವು ಬೊಟಾಕ್ಸ್ ಮಾಡಿದ್ದೀವಿ, ಕಲರಿಂಗ್ ಮಾಡಿದ್ದೀವಿ. ಈಗ ಅದೇ ಥರ ಮ್ಯಾಚಿಂಗ್ ಬೇಕು ಅಂದಾಗ ನಾವು ಎಕ್ಸ್ಟೆನ್ಷನ್ ಹೇರ್ ಕೂಡ ರೆಡಿ ಮಾಡಬೇಕು. ನೋಡಿ, ಫಸ್ಟು ಹೇರ್ಗೆ ಕಲರಿಂಗ್ ಮಾಡ್ತಾ ಇದ್ದೀವಿ ಒಂದು ಸೈಡಲ್ಲಿ, ಇನ್ನೊಂದು ಸೈಡಲ್ಲಿ ಹೇರ್ಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ. ಇದು ಆಫ್ಟರ್ ಹೇರ್ ಕಲರಿಂಗ್ ಆದಮೇಲೆ ವಾಶ್ ಮಾಡಿ ಹೇರ್ನ ನಾವು ಕಂಪ್ಲೀಟ್ಲಿ ರೆಡಿ ಮಾಡಿಕೊಂಡು ಎಕ್ಸಾಕ್ಟ್ ಅವ್ರಿಗೆ ಯಾವ ಥರ ಬೇಕು ಆ ಥರ ಹೇರ್ ಎಕ್ಸ್ಟೆನ್ಷನ್ ಅಟ್ಯಾಚ್ ಮಾಡಿಕೊಟ್ವಿ. ಇವಾಗ ಹೇರ್ ಎಕ್ಸ್ಟೆನ್ಷನ್ನು ಮತ್ತು ಅವ್ರ ಹೇರ್ಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತಾ ನೋಡ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ಹೇಳಿ. ಕಂಪ್ಲೀಟ್ಲಿ ನ್ಯಾಚುರಲ್ ಲುಕ್. ಈ ಹೇರ್ ಬಂದು 36 ಇಂಚಸ್ ನಾವು ಹಾಕಿದ್ದೀವಿ. ಥ್ಯಾಂಕ್ ಯು.